ni ta na di ta na na ta na da di na ta dim dum ta na ta dim ta na dim dum ta na ta dim ta na dim dum ta na ta na dim ta na ta dim ta na na ta na dim ta na ta dim ta na ta na da di ಗಣೇಶ್ ವಿಲಾಸ್ ಹೋಟೆಲ್ ಚಾಮರಾಜಪೇಟೆ. ನಮ್ಮದು 100 ವರ್ಷದ ಮೇಲಾಯಿತು ಹೋಟ್ಲು ಸ್ಟಾರ್ಟ್ ಆಗಿ. ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತು ಇನ್ನೊಂದು ಹೋಟೆಲು ಆಲ್ಮೋಸ್ಟ್ 99ರಿಂದ 100 ವರ್ಷ ಹಳೆಯ ಒಂದು ಹೋಟೆಲಿಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇಲ್ಲಿನ ಬೆಳಗಿನ ತಿಂಡಿ ಅದ್ಭುತವಾಗಿರುತ್ತಂತೆ. ಹಳೇ ಹೋಟೆಲಿಗೆ ಹೋಗೋಣ, ಏನೇನು ತಿಂಡಿ ಇದೆ, ಹೆಂಗೆ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ ಇಷ್ಟು ವರ್ಷ ಅಂತ ನೋಡೋಣ. ನಾನಿವತ್ತು ಬಂದಿರುವಂಥದ್ದು ಚಾಮರಾಜಪೇಟೆಗೆ. ಚಾಮರಾಜಪೇಟೆಯಲ್ಲಿ ಒಂದು ಅದ್ಭುತವಾದ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಿಮಗೆ ಅಲ್ಲಿ ನೋಡಿದ್ರೆ ಅಲ್ಲೊಂದು ಹೋಟ್ಲ್ ಇದೆ ಅಂತಲೇ ಗೊತ್ತೇ ಆಗಲ್ಲ. ಅಂಥ ಒಂದು ಹೋಟ್ಲಿಗೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ನಾನು ಬಂದಿರೋದು ಶ್ರೀ ಗಣೇಶ್ ವಿಲಾಸ್ ರೆಸ್ಟೋರೆಂಟ್ ಅಂತ ಚಾಮರಾಜಪೇಟೆಯಲ್ಲಿದೆ. ಬನ್ನಿ ಹೋಗೋಣ, ಈ ಹಳೆ ಹೋಟ್ಲು ಹೆಂಗಿದೆ, ಎಷ್ಟು ಚಿಕ್ಕದಿದೆ, ಆದರೆ ಟೇಸ್ಟ್ ಹೆಂಗಿದೆ ಎಲ್ಲ ತೋರಿಸ್ತೀನಿ. ಹರಿಕೃಷ್ಣ ಸ್ವಾಮೀಜಿಯವರು ಸ್ಟಾರ್ಟ್ ಮಾಡಿದರು ಈ ಹೋಟ್ಲನ್ನು. ಈಗ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ನಮ್ಮಲ್ಲಿ ಮಸಾಲೆ ದೋಸೆ, ಬಿಸಿಬೇಳೆ ಬಾತು, ಇಡ್ಲಿ ವಡೆ ಸಾಂಬಾರು, ಆಮೇಲೆ ಪೂರಿ ಫೇಮಸ್ಸು. ಬೆಳಿಗ್ಗೆ 5:30ಯಿಂದ ಹೋಟ್ಲು ಸ್ಟಾರ್ಟ್ ಆಗುತ್ತೆ, ರಾತ್ರಿ 7:30ವರೆಗೂ ಇರುತ್ತೆ. ಆಮೇಲೆ ಮಧ್ಯಾಹ್ನ ಊಟ ಇದೆ, ಚಪಾತಿ ಊಟ ಇದೆ, ಪರೋಟ ಊಟ ಇದೆ, ಅನ್ನ ಸಾಂಬಾರು ಇದೆ. ಹರಿಕೃಷ್ಣ ಸ್ವಾಮೀಜಿಯವರು ಈ ಹೋಟೆಲನ್ನು ಪ್ರಾರಂಭಿಸಿದರು ಸ್ವಾತಂತ್ರ್ಯದಿಂದ ಪೂರ್ವದಲ್ಲಿ. ಈಗ ನಾವು ಅವರ ರಿಲೇಷನ್ ಅದರಿಂದ ನಾವು ನಡೆಸ್ಕೊಂಬರ್ತಾ ಇದ್ದೀವಿ. ಈಗ ಹಳೆಯ ಬಿಲ್ಡಿಂಗ್ ಆದ್ದರಿಂದ ಸುಮಾರು ಒಂದು 100-120 ವರ್ಷದ ಹಳೆಯ ಬಿಲ್ಡಿಂಗು. ಇಲ್ಲಿ ಕಲ್ಲಿನ ಪಿಲ್ಲರ್ಗಳು ಇದ್ದಾಗೆ ಕಲ್ಲಿನ ಕಂಬ ಇದಕ್ಕೆ ಆಸರೆ, ಮತ್ತು ಫ್ಯಾನು, ಹಳೆಯ ಫ್ಯಾನು 78-80 ವರ್ಷದ ಹಳೆಯ ಫ್ಯಾನು ಇನ್ನೂ ರನ್ನಿಂಗಲ್ಲಿದೆ. ಇದು ಚಿಕ್ಕ ಹೋಟೆಲು, ಹಳೆಯ ಹೋಟೆಲಿನಿಂದ ಅದನ್ನೇ ನಾವು ಮುಂದುವರ್ಸ್ಕೊಂಬಂತ ಇದ್ದೀವಿ. ಎಲ್ಲ ತಿಂಡಿ ಐಟಮು ಅಷ್ಟೇ, ಹಿಂದೆ ಏನು ಮಾಡ್ಕೊಂಬಂದಿದ್ದು ಅದನ್ನೇ ಮಾಡಿಸ್ಕೊಂಬರ್ತಾ ಇದ್ದೀವಿ. ಉತ್ತಮವಾದ ಟೇಸ್ಟು ಮತ್ತು ರುಚಿ ಇದು ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ ಚಪಾತಿ ಊಟ ಮತ್ತು ಪರೋಟ ಊಟ, ಅನ್ನ ಸಾಂಬಾರಿದೆ. ರಾತ್ರಿ 7:30ಗೆ ಹೋಟ್ಲು ಕ್ಲೋಸ್ ಆಗುತ್ತೆ. ಸಂಜೆ ದೋಸೆ, ಚಪಾತಿ, ಪರೋಟ ಇರುತ್ತೆ. ಆಮೇಲೆ ನಾವು ಬಾಡಿಗೆಯಲ್ಲೇ ಇರುವಂಥವ್ರು. ಮೊದಲಿನವರು ಬಾಡಿಗೆಯಲ್ಲೇ ಇದ್ದಾರೆ, ಓನರ್ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಈಗ ನಾನು ಇವತ್ತು ಇಲ್ಲಿ ಒಂದು ಒಳ್ಳೆ ಇಡ್ಲಿ ಮತ್ತು ಸಾಂಬಾರು ತಗೊಂಡೆ. ಅದು ಮಾಮೂಲಿ ಇಡ್ಲಿ ವಡೆ, ಅದಕ್ಕೆ ಚಟ್ನಿ ಇರುತ್ತೆ. ಬಟ್ ಇಲ್ಲಿ ಇಡ್ಲಿ ವಡೆ ಡಿಪ್ಪೇ ತುಂಬ ಚೆನ್ನಾಗಿ ಕಾಣಿಸ್ತು ನನಗೆ. ನೋಡೋಣ ಇಡ್ಲಿ ವಡೆ ಡಿಪ್ ತಗೊಳ್ಳೋಣ ಅಂತ. ಹಳೆಯ ಕಾಲದ ಹೋಟ್ಲು, ಇಡ್ಲಿ ವಡೆ ಚಟ್ನಿ ಇಷ್ಟು ಕೊಟ್ಟಿದ್ದಾರೆ. ನೋಡೋಣ, ತಿನ್ನೋಣ, ತಿಂದು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಇಡ್ಲಿ ವಡೆ ಫುಲ್ ಸಾಂಬಾರು ಹಾಕಿದ್ದಾರೆ. ಸಾಂಬಾರು ಹಾಕಿ ಅದಕ್ಕೆ ಒಂದು ನೀರು, ಚಟ್ನಿ ಇಷ್ಟನ್ನು ಕೊಟ್ಟಿದ್ದಾರೆ. ಫಸ್ಟು ನಾವು ಇಡ್ಲಿ ಬೈಟ್ ನೋಡೋಣ ಹೆಂಗಿದೆ ಅಂತ. ಸೊ ಇಡ್ಲಿ ಸೈಜೇ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ದೊಡ್ಡದಿದೆ ನೋಡಿ ಇಡ್ಲಿ.
ಆ ಇಡ್ಲಿಗೆ ಹಾಕಿರೋ ಸಾಂಬಾರು ಬೊಂಬಟ್ಟಾಗಿರೋ ಇಡ್ಲಿ. ನಿಮಗಿಲ್ಲಿ ಆ ಸಾಂಬಾರು ಟೇಸ್ಟ್ ಇದೆ ಅಲ್ಲ, ತುಂಬಾ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಯಾಕೆ ಕೆಲವು ಕಡೆ ಏನಾಗುತ್ತೆ ನಿಮಗೆ ಸಾಂಬಾರು ಮಸಾಲ ಫ್ಲೇವರ್ ಬರುತ್ತೆ, ಬಟ್ ನಿಮ್ಗೆ ಇಲ್ಲಿನ ಇಡ್ಲಿಗೆ ಯಾವುದೇ ರೀತಿ ಒಂದು ಮಸಾಲ ಫ್ಲೇವರ್ ಬರೋಲ್ಲ. ಈ ಸಾಂಬಾರು ಏನಿದೆ ಅಲ್ಲ ತುಂಬಾ ತಿಕ್ಕಾಗಿದೆ. ಅದಕ್ಕೆ ಕೊಟ್ಟಿರುವಂತಹ ನೀರಾದ ಚಟ್ನಿ ಇದಕ್ಕೆ ಸರಿಯಾಗಿ ಅದು ಬಿಟ್ಟು ಹಿಂಗೆ ತೆಗೆದು ಈಗ ಚಟ್ನಿ ವರ್ಸಸ್ ಇಡ್ಲಿ. ಈ ಕಾಯಿ ಚಟ್ನಿ ಬೊಂಬಟ್ ಟೇಸ್ಟ್. ಆ್ಯಕ್ಚುಲಿ ನನಗೆ ಈಗ ಏನು ಅನಿಸ್ತಿದೆ ಅಂದರೆ ಸಾಂಬಾರು ಹಾಕೊಳ್ಳೋ ಬದಲು ಇಡ್ಲಿಗೆ ಫುಲ್ಲು ಚಟ್ನಿನ ಡಿಪ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತದೆ. ಯಾಕಂದರೆ ಚಟ್ನಿ ಸ್ವಲ್ಪ ನೀರಾಗಿ ಟೇಸ್ಟ್ ವೈಸು ಚಟ್ನಿನೂ ಅದ್ಭುತವಾಗಿದೆ. ಸೊ ಟೋಟಲಿ ನಿಮ್ಗೆ ಇಲ್ಲಿ ಬಂದರೆ ಇಡ್ಲಿ ಸಾಂಬಾರು ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೇಕು. ಇನ್ನೂ ಉಳಿದಿರೋ ಒಂದು ಅಂದರೆ ವಡೆ ಟೇಸ್ಟ್ ನೋಡೋಣ. ಗರಿ ವಡೆ ಆಲ್ರೆಡಿ ನಾನು ಇಷ್ಟು ಮಾತಾಡುವಾಗಲೇ ಸಾಂಬಾರು ಜೊತೆ ಅದು ಹಿಂಡ್ಕೊಂಡ್ಬಿಟ್ಟಿದೆ ವಡೆ ಆಲ್ರೆಡಿ. ಬನ್ನಿ ವಡೆ ಒಂಚೂರು ತಿಂದು ಅದು ಹೆಂಗಿದೆ ಹೇಳೋಣ. ಸೊ ನೋಡಿ, ನಿಮಗೇನು ವಡೆ ಚಿಕ್ಕದಾಗಿರಲ್ಲ. ಇವಾಗ ಇಡ್ಲಿ ವಡೆ ಅಂದರೆ ಇಡ್ಲಿನೂ ಚಿಕ್ಕದು ಸೈಜು, ವಡೆನೂ ಚಿಕ್ಕದು. ಬಟ್ ಇಲ್ಲಿ ವಡೆ ಸೂಪರಾಗಿ ಕೊಟ್ಟಿದ್ದಾರೆ. ಆಲ್ರೆಡಿ ಅವ್ರು ಸಾಂಬಾರು ಹಾಕ್ಬಿಟ್ಟು ಸುಮಾರು ಹೊತ್ತಾಯಿತು. ನಾನಂತೂ ಇಡ್ಲಿ ತಿನ್ನೋದ್ರಲ್ಲೇ ಬಿಸಿ. ಸೊ ವಡೆ ವರ್ಸಸ್ ಸಾಂಬಾರು. ನಿಮಗೆ ಎಲ್ಲ ಕಡೆ ಉದ್ದಿನೊಡೆ ಹೋಲಿಸಿದ್ರೆ ಇಲ್ಲಿನ ಉದ್ದಿನೊಡೆ ಡಿಫ್ರೆಂಟ್ ಫೀಲ್ ಇದೆ. ಯಾಕಂತಂದರೆ ಒಂದನೇದಾಗಿ ನಿಮ್ಗೆ ಕೆಲವು ಕಡೆ ಗರಿ ಇರುತ್ತೆ. ಓಕೆ, ಉದ್ದಿನೊಡೆ ಅಂದ್ಕೂಡಲೇ ಗರಿ ಅಂತೀವಿ. ಬಟ್ ಆ ಗರಿಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸೋಡದ ಇಫೆಕ್ಟ್ ಥರ ಕಾಣಿಸುತ್ತೆ ನಿಮಗೆ. ಬಟ್ ಇಲ್ಲಿ ಉದ್ದಿನೊಡೆಗೆ ಲೈಟಾಗಿ ಹಾಕಿರೋ ಕೊತ್ತಂಬರಿ ಸೊಪ್ಪು, ಮೆಣಸು ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಆಮೇಲೆ ಲೈಟಾಗಿ ಸಾಂಬಾರಿಗಿದೆ, ಅದು ಕರೆಕ್ಟಾಗಿ ಹಿಂಡ್ಕೊಂಡಾಗ ನಿಮಗೆ ಎಲ್ಲ ಕಡೆ ಇದ್ದಷ್ಟು ಗರಿ ಅಂತೂ ಇಲ್ಲ. ಬಟ್ ಗರಿನೇ ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಇಂಪಾರ್ಟೆಂಟ್. ನಂಗಂತೂ ವಡೆನೂ ಸಕ್ಕತ್ ಇಷ್ಟ ಆಯಿತು. ಬರೀ ಸಿಂಗಲ್ ವಡೆ ಸಾಂಬಾರು ಚಟ್ನಿ ತೊಗೊಂಡ್ರು ನಿಮಗೆ ಅಷ್ಟೇ ಟೇಸ್ಟ್ ಇದೆ. ಟೋಟಲಿ ಇಡ್ಲಿ ವಡೆ ಚಟ್ನಿ ಅಂತೂ ಅದ್ಭುತ ಅಂತೇಳಿ. ಎಸ್, ಇವಾಗ ನಾನು ಆರ್ಡ್ರ್ ಮಾಡಿದ ಇನ್ನೊಂದು ತಿಂಡಿ ಅಂದರೆ ಮಂಗಳೂರು ಬನ್ಸು. ಇಲ್ಲಿ ಆ್ಯಕ್ಚುಲಿ ಮಂಗಳೂರು ಬನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ 2-3 ಜನ ಹೇಳಿದರು ನನಗೆ. ಹಳೆಯ ಹೋಟ್ಲು, ಹಳೆಯ ಶೈಲಿಲಿ ಮಾಡ್ತಾಯಿದ್ದಾರೆ ಅಂತ. ನೋಡೋಣ ಅಂತ ಒಂದು ಮಂಗಳೂರು ಬನ್ಸ್ ಆರ್ಡ್ರ್ ಮಾಡಿದೆ. ಈ ಬನ್ಸ್ಗೆ ಒಂದು ಚಟ್ನಿ ಮತ್ತು ಒಂದು ಸಾಗು ಕೊಡ್ತಾರೆ. ಸಾಗು ವರ್ಸಸ್ ಚಟ್ನಿ ಹಾಕ್ಕೊಂಡು ಒಂದು ಮಂಗಳೂರು ಬನ್ಸ್ ಟೇಸ್ಟ್ ಮಾಡ್ತೀನಿ. ಎಸ್, ಮಂಗಳೂರು ಬನ್ಸ್. ಆ್ಯಕ್ಚುಲಿ ನೋಡಿ, ನೀವು ಮಂಗಳೂರು ಬನ್ಸ್ ಬಗ್ಗೆ ತುಂಬ ಜನ ಕೇಳ್ತೀನಿ, ದೊಡ್ಡದಾಗಿ ಕೊಟ್ಬಿಡ್ತಾರೆ. ಅದು ಆ್ಯಕ್ಚುಲಿ ಬನ್ಸ್ ಥರನೇ ಅಲ್ಲ. ನಿಮಗೆ ನೋಡಿ, ಮಂಗಳೂರು ಬನ್ಸ್ ಅಂದರೆ ಹಿಂಗಿರ್ಬೇಕು ನೋಡಿ. ಆ್ಯಕ್ಚುಲಿ ಇಷ್ಟು ಪುಟಾಣಿಯಾಗೇ ಇರುತ್ತೆ, ಏನು ಜಾಸ್ತಿ ದೊಡ್ಡದಿರಲ್ಲ. ಆಮೇಲೆ ನೀವು ಓಪನ್ ಮಾಡ್ತೀರಿ ಗೊತ್ತಾ ನೋಡಿ, ಹಿಂಗೆ ಫುಲ್ಲು ಖಾಲಿಯಾಗಿರ್ಬೇಕು. ಆವಾಗಲೇ ಅದು ಒರ್ಜಿನಲ್ ಮಂಗಳೂರು ಬನ್ಸ್ ಅಂತ ಹೇಳೋದು. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಾಗು ಆಮೇಲೆ ಒಂದು ಚಟ್ನಿ ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಈ ಒಂದು ಮಂಗಳೂರು ಬನ್ಸನ್ನು ಒಂದು ಸಾಗು ಜೊತೆ ತಿಂದು ನೋಡೋಣ ಹೆಂಗಿದೆ ಅಂತ. ಚಟ್ನಿ ಕಾಮನ್ನು. ಸೊ ಸಾಗು ವರ್ಸಸ್ ಬನ್ಸ್. ಟೇಸ್ಟ್ ವೈಸು ಸೂಪರಾಗಿದೆ ಬನ್ಸು. ನಿಮಗೆ ಆ್ಯಕ್ಚುಲಿ ಏನು ಗೊತ್ತಾ, ಬನ್ಸ್ಗೆ ನಾವು ಏನು ಮಂಗಳೂರು ಉಡುಪಿ ಸೈಡಲ್ಲಿ ನಾವೆಲ್ಲ ಚಟ್ನಿ ಸಾಗು ಏನೂ ಹಾಕೊಳ್ಳೋದಿಲ್ಲ. ಆ್ಯಕ್ಚುಲಿ ಬರೀ ಒಂದು ಬನ್ಸ್ ತೊಗೊಂಡ್ಬಿಟ್ಟು ಇಷ್ಟೇ ಹಿಂಗೆ ಹಿಡ್ಕೊಂಡು ಆರಾಮಲ್ಲಿ ಟೀಗೆ ನಂಚ್ಕೊಂಡು ತಿಂದರೆ ಅದರ ಖುಷಿನೇ ಬೇರೆ. ಟೀ ವರ್ಸಸ್ ಬನ್ಸು ಸೂಪರ್ ಕಾಂಬಿನೇಷನ್. ಆ್ಯಕ್ಚುಲಿ ಒಂದು ಟೀಗೆ ಅದಿಸಿ ತಿನ್ನೋದು ಇದೆ, ನಾವು ಟೀಗೆ ಅದಿಸ್ಬಿಟ್ಟು ಬನ್ಸನ್ನು ತಿನ್ನೋದು ಇದೆ. ಬಟ್ ಟೇಸ್ಟ್ ವೈಸು ನನಗಂತೂ ಇಲ್ಲಿನ ಬನ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬನ್ಸು ಯಾವತ್ತೂ ಸ್ವಲ್ಪ ಸ್ವೀಟ್ ಇರಬೇಕು. ನಿಮಗೆ ಬನ್ಸ್ ಇದೆಲ್ಲ ಹಂಗೆ ಸ್ವೀಟ್ ಕೂಡ ಇದೆ. ಲೈಟ್, ಏನು ತುಂಬ ಸ್ವೀಟ್ ಅಂದರೆ ಸ್ವೀಟ್ ಅಂತಲ್ಲ, ಲೈಟ್ ಸ್ವೀಟ್ ಇರಬೇಕು. ಆ ಲೈಟ್ ಸ್ವೀಟ್ ಕೂಡ ಈ ಬನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲಿ ಬನ್ಸು ಅದ್ಭುತ ಕಾಂಬಿನೇಷನ್. ನೀವು ಬನ್ಸು ಟೀ ತೊಗೊಂಡ್ಬಿಟ್ರೆ ಇದಲ್ಲ ಭರ್ಜರಿ. ಒಂದು ಸಿಂಗಲ್ ಬನ್ಸ್ ಆರ್ಡ್ರ್ ಮಾಡಿದ್ರೆ ಒಂದು ಪ್ಲೇಟ್ ಬನ್ಸ್ 2 ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ.
ಸೊ ಮಸ್ಟ್ ಟ್ರೈ. ಬಂದರೆ ಮಂಗಳೂರು ಬನ್ಸ್ ಮಾತ್ರ ಮಿಸ್ ಮಾಡಬೇಡಿ. ಮಸಾಲೆ ಪಾರ್ಸಲ್ ಹಾಂ ಸರ್, ಆಮೇಲೆ 4 ಇಡ್ಲಿ. ಇಲ್ಲ ಹೀಗೆ ನೀವು ಬನ್ನಿ, ಟೇಸ್ಟ್ ನೋಡಿ, ನಮ್ಮನ್ನು ಹಾರೈಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಸೊ ಈ ಊಟ ಎಲ್ಲ ಆದಮೇಲೆ ನಾವು ಬೀಡ ಹೆಂಗೆ ತಿಂತೀವೋ ಅದೇ ರೀತಿ ನಮ್ಮ ಇಡ್ಲಿ ವಡೆ, ಅದರಲ್ಲೂ ಎಸ್ಪೆಷಲಿ ಬನ್ಸ್ ತಿಂದಮೇಲೆ ಒಂದು ಟೀ ಕುಡ್ದಿಲ್ಲ ಅಂದರೆ ಆ ಬನ್ಸಿಗೆ ಅದರದ್ದೊಂದು ಟೇಸ್ಟು ವ್ಯಾಲ್ಯೂ ಸಿಗಲ್ಲ ಅಂತ ಹೇಳ್ಬೋದೇನೋ. ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ನಾನೊಂದು ಒಳ್ಳೆ ಟೀ ಆರ್ಡ್ರ್ ಮಾಡಿದೆ. ಸೊ ಈ ಒಂದು ಹಳೆ ಹೋಟ್ಲಲ್ಲಿ, ಹಳೆ ಶೈಲಿಲಿ ಇವತ್ತಿನ ತಿಂಡಿ ಅಂತೂ ಸೂಪರಾಗಿತ್ತು. ಕಟ್ಟ ಕಡೆಯದಾಗಿ ಇವತ್ತಿನ ಟೀ, ಯಾಕಂದರೆ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಬನ್ಸು ವರ್ಸಸ್ ಟೀನೇ ಸೂಪರ್ ಕಾಂಬಿನೇಷನ್ ಅಂತ. ಸೊ ಅದೇ ರೀತಿ ಇವಾಗ ಟೀ ಕುಡಿಯೋಣ, ನೋಡೋಣ. ನಿಮ್ಗೇನು ಗೊತ್ತಾ, ಆ್ಯಕ್ಚುಲಿ ಬನ್ಸ್ ತಿಂದಿರ್ತೀರಿ, ಆ ಬನ್ಸು ಫ್ಲೇವರ್ ಇನ್ನೂ ಬಾಯಲ್ಲಿ ಇರುವಾಗಲೇ ಇದಕ್ಕೊಂದು ಟೀ ಸಿಕ್ಬಿಟ್ರೆ ಇನ್ನೂ ಮಜಾ. ಆ್ಯಕ್ಚುಲಿ ನಿಮಗೆ ಆ ಬನ್ಸನ್ನು ಇದಕ್ಕೆ ಅಂದಿಸ್ಕೊಂಡು ತಿನ್ನಬೇಕು, ಅವಾಗ ಇನ್ನೂ ಮಜಾ ಇರುತ್ತೆ. ಬಟ್ ಟೇಸ್ಟ್ ವೈಸು ಇಲ್ಲಿನ ಎಲ್ಲ ತಿಂಡಿಗಳು ಚೆನ್ನಾಗಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನಾನು ಟೀನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ, ಈ ಒಂದು ಹಳೆಯ ಹೋಟ್ಲು ಶ್ರೀ ಗಣೇಶ್ ವಿಲಾಸ್ ರೆಸ್ಟೋರೆಂಟ್ ಅಡ್ರೆಸ್ ತುಂಬಾ ಈಸಿ ಇದೆ. ನಿಮಗೆ ಏನಿಲ್ಲ, ನೀವು ಉಮಾ ಥಿಯೇಟ್ರು ಚಾಮರಾಜಪೇಟೆ ಎಲ್ರಿಗೂ ಗೊತ್ತಿರುತ್ತೆ. ಉಮಾ ಥಿಯೇಟ್ರು ರೋಡಲ್ಲೇ ನೀವು ರೈಟ್ ತೊಗೊಂಡು, ಅಂದರೆ ಟುವರ್ಡ್ಸ್ ಮೆಜೆಸ್ಟಿಕ್ಕಿಂದ ಬಂದರೆ, ನೀವು ಶ್ರೀನಿವಾಸ ನಗರ ಈ ಕಡೆಯಿಂದ ಬಂದರೆ ಲೆಫ್ಟು, ಆ ಕಡೆಯಿಂದ ಬಂದರೆ ರೈಟ್. ಉಮಾ ಥಿಯೇಟ್ರ್ ಪಕ್ಕನೇ ಒಂದು ರೋಡ್ ಬರುತ್ತೆ, ಅಲ್ಲಿಂದ ಸೀದಾ ಬಂದರೆ ಫಸ್ಟ್ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲಿಂದ ರೈಟ್ ಬಂದರೆ ಚಿಕ್ಕದಾಗಿ ರೋಡ್ ಸೈಡಲ್ಲೇ ಇದೆ, ತುಂಬ ಜನ ಗೊತ್ತೇ ಆಗಲ್ಲ. ಬನ್ನಿ, ಬಂದು ಇಡ್ಲಿ, ದೋಸೆ, ಟೀ, ಆಮೇಲೆ ರೈಸ್ ಬಾಯ್ತು, ಮತ್ತು ಮಧ್ಯಾಹ್ನನೂ ಒಳ್ಳೆ ಊಟನೂ ಇದೆ. ಎಲ್ಲನೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾರಿ. ಟೇಕ್ ಕೇರ್, ಬಾಯ್.